ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇನ್ನು ವಿಡಿಯೋಸ್ನ ಯಾರು ನೋಡ್ತಾ ಇದ್ದೀರಾ, ಯಾಕೆ ನೀವು ವೆಯ್ಟ್ ಮಾಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಮಿಸ್ ಮಾಡದೆ ಕ್ಲಿಕ್ ಮಾಡಿ. ನಾನಿವತ್ತು ಈ ವಿಡಿಯೋದಲ್ಲಿ ರಿಯಲ್ಮಿ P1 Pro ಈ ಮೊಬೈಲ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು 20,000 ರಿಂದ 21,000 ಬಜೆಟಲ್ಲಿ ಲಾಂಚ್ ಆಗಿರೋ ಮೊಬೈಲು. ಒಳ್ಳೆ ಸ್ಪೆಸಿಫಿಕೇಶನ್ ಇದೆ. ಅದು ಯಾವ್ದು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಓಕೆ, ಇವಾಗ ಬಾಕ್ಸ್ ಓಪನ್ ಮಾಡೋಣ. ಆಲ್ರೆಡಿ ಬಾಕ್ಸ್ ಓಪನ್ ಆಗಿದೆ, ಯಾಕಂದರೆ ಫ್ಲಿಪ್ಕಾರ್ಟಲ್ಲಿ ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ಆಲ್ರೆಡಿ ಬಾಕ್ಸ್ ಓಪನ್ ಆಗಿದೆ. ಬಾಕ್ಸಲ್ಲಿ ಏನಿದೆ ಅಂತ ತೋರಿಸೋಣ. ಬಾಕ್ಸು ಯೆಲ್ಲೋ ಕಲರ್ ಬಾಕ್ಸು. ಈ ಬಾಕ್ಸ್ನ ಓಪನ್ ಮಾಡಿದ್ರೆ ಇನ್ನೊಂದು ಬಾಕ್ಸ್ ಇದೆ. ಆ ಬಾಕ್ಸ್ ಒಳಗಡೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸು, ಅದನ್ನು ಬಿಟ್ಟರೆ ಇಲ್ಲೊಂದು ಸಿಮ್ ಎಜೆಕ್ಷನ್ ಪಿನ್ ಇದೆ, ಅದನ್ನು ಬಿಟ್ಟರೆ ಡಾಕ್ಯುಮೆಂಟ್ಸು, ಮತ್ತು ಇಲ್ಲೊಂದು ಯಾವುದೋ ಸ್ಟಿಕ್ಕರ್ಗಳೇನೋ ಕೊಟ್ಟಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಫೋನ್ ಸಿಗುತ್ತೆ. ಫೋನ್ ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ. ಅದನ್ನು ಬಿಟ್ಟರೆ ಬಾಕ್ಸ್ ಒಳಗಡೆ ಒಂದು ಚಾರ್ಜಿಂಗ್ ಅಡಾಪ್ಟರ್ ಇದೆ. ಇದು 44 ವಾಟು ಸೂಪರ್ ವೂಕ್ ಚಾರ್ಜರು. ಅದನ್ನು ಬಿಟ್ಟರೆ ಒಂದು USB ಟೈಪ್ ಎ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲು ಅಷ್ಟೇ ಬಾಕ್ಸ್ ಒಳಗಡೆ. ಅದನ್ನು ಬಿಟ್ಟರೆ ಬಾಕ್ಸಲ್ಲಿ ಬೇರೆ ಏನಿಲ್ಲ. ನೆಕ್ಸ್ಟ್ ಈ ಮೊಬೈಲ್ ಹೇಗಿದೆ ಅಂತ ನೋಡೋಣ. ಓಪನ್ ಮಾಡಿದ್ರೆ ಸಖತ್ತಾಗಿ ಕಾಣಿಸ್ತಾ ಇದೆ ಲುಕ್ಕು. ಅಂದರೆ ಕರ್ವ್ ಡಿಸ್ಪ್ಲೇ ಇರೋದು ನಿಮಗೆ ತುಂಬ ಪ್ರೀಮಿಯಂ ರೀತಿ ಕಾಣಿಸುತ್ತೆ. ಬ್ಯಾಕಲ್ಲಿ ತುಂಬ ಲೈಟ್ ವೆಯ್ಟ್ ಕೂಡ ಇದೆ ಮೊಬೈಲು, ಅಷ್ಟೊಂದು ಹೆವಿ ವೆಯ್ಟ್ ಅಂತಲೂ ಹೇಳೋಕ್ಕಾಗಲ್ಲ. ಬ್ಯಾಕಲ್ಲಿ ನೋಡ್ತಿದ್ರೆ ಇದು ಬ್ಲೂ ಕಲರು, ಅದು ಸಮಥಿಂಗ್ ನೇಮ್ ಹೇಳ್ತಾರೆ, ಬಟ್ ಇದು ಬ್ಲೂ ಕಲರು. ಕ್ಯಾಮ್ರಾ ಕಟ್ಔಟ್ ನೋಡಿ, ಸರ್ಕಲ್ಲು ಡಿಫ್ರೆಂಟ್ ಲುಕ್ ಇದೆ. ರಿಯಲ್ಮಿ 13 ಸೀರೀಸಲ್ಲೇನೋ ಮೇ ಬಿ ಇದೇ ಥರ ಸರ್ಕಲ್ ಇರೋದು, ಅದೇ ಸೇಮ್ ಇದೆ. ಬಟ್ ಅದರಲ್ಲಿ ಸೈಡಲ್ಲೆಲ್ಲ ಇನ್ನೂ ಡಿಸೈನ್ ಕೊಟ್ಟಿದ್ದಾರೆ. ಬಟ್ ಇದು ಲುಕ್ ವೈಸ್ ಇದು ಚೆನ್ನಾಗಿದೆ. ಬ್ಯಾಕಲ್ಲಿ ಪ್ಲಾಸ್ಟಿಕ್ ಬ್ಯಾಕು, ಫ್ರಂಟಿಗೆ ಬಂದರೆ ಗ್ಲಾಸು, ಇನ್ನೇನು ಫೀಲ್ ತುಂಬ ಚೆನ್ನಾಗಿದೆ. ನೋಡೋಣ, ಫಿಸಿಕಲ್ ಓವರಿಗೆ ಬರೋದಾದರೆ ಬ್ಯಾಕಲ್ಲಿ 4 ಕ್ಯಾಮ್ರಾ ಥರ ಇದೆ. ಬಟ್ ಇಲ್ಲಿ ಇರೋದೇ 2 ಕ್ಯಾಮ್ರಾ, ಇಲ್ಲಿ 2 ಸುಮ್ಮನೆ ಕೊಟ್ಟಿರೋದು. ಮತ್ತು ಹಿಂದ್ಗಡೆ ಇರೋದು ಬ್ಲ್ಯಾಕು, ಇದು ಪ್ಲಾಸ್ಟಿಕ್ ಬ್ಯಾಕು, ಮತ್ತು ಇದರಲ್ಲಿ ರಿಯಲ್ಮಿ ಲೋಗೋ ಇದೆ. ಫ್ರಂಟಿಗೆ ಬರೋದಾದರೆ ಇಲ್ಲೊಂದು ಪಂಚೋಲ್ ಕ್ಯಾಮ್ರಾ ಇದೆ. ಅದನ್ನು ಬಿಟ್ಟರೆ ಸೈಡ್ ಬಾಟಮಲ್ಲಿ ಬರೋದಾದರೆ ಕೆಳಗಡೆ ಒಂದು ಸಿಮ್ ಟ್ರೇ ಇದೆ, ಮತ್ತು ಇಲ್ಲೊಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇದೆ, ಮತ್ತು ಒಂದು ಟೈಪ್ ಸಿ ಪೋರ್ಟ್ ಇದೆ ಚಾರ್ಜಿಂಗ್ದು. ಅದನ್ನು ಬಿಟ್ಟರೆ ಇಲ್ಲೊಂದು ಸ್ಪೀಕರ್ ಗ್ರಿಲ್ ಇದೆ. ಮತ್ತು ರೈಟ್ ಹ್ಯಾಂಡ್ ಸೈಡ್ಗೆ ಬಂದರೆ ಇಲ್ಲೊಂದು ಪವರ್ ಆಫ್ ಬಟನ್ ಇದೆ. ಅದನ್ನು ಬಿಟ್ಟರೆ ಇಲ್ಲೊಂದು ವಾಲ್ಯೂಮ್ ರಾಕರು ಅಪ್ಪು ಡೌನು. ಅದನ್ನು ಬಿಟ್ಟರೆ ಟಾಪ್ಗೆ ಇಲ್ಲೊಂದು ನಾಯ್ಸ್ ಕ್ಯಾನ್ಸಲೇಷನ್ ಇನ್ನೊಂದು ಮೈಕ್ ಇದೆ, ಮತ್ತು ಇನ್ನೊಂದು ಸ್ಪೀಕರ್ ಇದೆ, ಡುವೆಲ್ ಸ್ಟೀರಿಯೋ ಸ್ಪೀಕರ್ ಇದೆ ಅದೇ. ಮತ್ತು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಬೇರೆ ಏನಿಲ್ಲ, ಖಾಲಿ. ಓವರಾಲ್ ಲುಕ್ ವೈಸ್ ಚೆನ್ನಾಗಿದೆ. ಓಕೆ, ಇವಾಗ ಈ ಮೊಬೈಲ್ನ ನಾನು ಸುಮಾರು 1 ದಿನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಈ ಮೊಬೈಲನ್ನು ಈ ಬಜೆಟಲ್ಲಿ ಪರ್ಚೇಸ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಇದರ ಡಿಸೈನ್ ಹೇಳಬೇಕು ಅಂದರೆ ತುಂಬ ಡಿಫ್ರೆಂಟ್ ಆಗಿ ಇರೋಂಥ ಡಿಸೈನು. ಬ್ಯಾಕಲ್ಲಿ ಇರೋವಂಥದ್ದು ಪ್ಲಾಸ್ಟಿಕ್ಕು, ಫ್ರಂಟಲ್ಲಿ ಗ್ಲಾಸು. ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ, ಬಟ್ ಫ್ರಂಟಲ್ಲಿ ಗ್ಲಾಸ್ ಇದೆ, ಬ್ಯಾಕಲ್ಲಿ ಪ್ಲಾಸ್ಟಿಕ್ ಬ್ಯಾಕ್ ಇದೆ. ಕ್ಯಾಮ್ರಾ ಕಟ್ಔಟ್ ನೋಡ್ತಿದ್ದಿರಲ್ಲ, ತುಂಬ ದೊಡ್ಡ ಸೆನ್ಸರ್ ರೀತಿಗಳು ಕೊಡುತ್ತೆ. ಬಟ್ ಇಲ್ಲಿ ಇರೋದು 2 ಕ್ಯಾಮ್ರಾ. ಮತ್ತು ವೆಯ್ಟ್ ಕೂಡ ಅಷ್ಟೇ, ಸುಮಾರು 186 ಗ್ರಾಮ್ ವೆಯ್ಟ್ ಇದೆ. ತುಂಬ ಲೈಟ್ ವೆಯ್ಟ್ ಅಂತಲೇ ಅನ್ಬೋದು. ಥಿಕ್ನೆಸ್ ಕೂಡ ಅಷ್ಟೇ, ಥಿಕ್ನೆಸ್ಸು ಸುಮಾರು 8.35 ಗ್ರಾಮು ಥಿಕ್ನೆಸ್ ಇದೆ. ತುಂಬ ಲೈಟ್ ವೆಯ್ಟು, ಮತ್ತು ನೋಡೋದಕ್ಕೆ ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಹಿಂದ್ಗಡೆಯಿಂದ ನೋಡಿದಾಗ ಯಾವುದೋ ದೊಡ್ಡ ಬಜೆಟಲ್ಲಿ ಒಂದು 30,000 ರಿಂದ 40,000 ರೂಪಾಯಿ ಬಜೆಟಲ್ಲಿ ಕೊಟ್ಟಿರೋಷ್ಟು ಲೆವೆಲ್ಗೆ ಇದರಲ್ಲಿ ಬಿಲ್ಡ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಮತ್ತು ಇದು IP65 ವಾಟರ್ ರೆಸಿಸ್ಟೆಂಟ್ ಕೂಡ ಆಗಿದೆ. ಈ ಬಜೆಟಲ್ಲಿ IP65 ಅಂದರೆ ಆರಾಮಾಗಿ ಖುಷಿ ಇರುವಂಥ ವಿಷಯ ಅಂತಲೇ ಅನ್ಬೋದು. ಯಾಕಂದರೆ 65 ಆಲ್ಮೋಸ್ಟ್ ಯಾರು ಕೊಡಲ್ಲ, ಎಲ್ಲ IP X4 ಇಲ್ಲ IP54 ಈ ರೀತಿ ಕೊಡ್ತಾರೆ. ಇದೆಲ್ಲ IP65 ಕೊಟ್ಟಿರೋದು ಕೂಡ ತುಂಬ ಒಳ್ಳೆಯ ವಿಷಯ. ಓವರಾಲ್ ಬಿಲ್ಡ್ ಕ್ವಾಲಿಟಿ ಲುಕ್ ವೈಸ್ ಮಾತ್ರ ತುಂಬ ಸಗದಾಗಿದೆ. ಬ್ಯಾಕಲ್ಲಿ ಪ್ಲಾಸ್ಟಿಕ್ಕು, ಬಟ್ ಓವರಾಲ್ ಬಿಲ್ಡ್ ಕ್ವಾಲಿಟಿ ನನಗೆ ಸಖತ್ ಇಷ್ಟ ಆಯಿತು. ನೆಕ್ಸ್ಟ್ ಇದರಲ್ಲಿರೋಂಥ ಡಿಸ್ಪ್ಲೇ ಬಗ್ಗೆ ಹೇಳಬೇಕು ಅಂದರೆ ಡಿಸ್ಪ್ಲೇ ಮಾತ್ರ ಅಲ್ಟಿಮೇಟ್ ಡಿಸ್ಪ್ಲೇ, ನನಗೆ ಸಖತ್ ಇಷ್ಟ ಆಯಿತು. ಯಾಕೆಂದರೆ ಇದರಲ್ಲಿ 6.78 ಇಂಚಸ್ಸು ಫುಲ್ HD ಪ್ಲಸ್ಸು ಕರ್ವ್ಡ್ ಆಮ್ಯುಲೆಟ್ ಡಿಸ್ಪ್ಲೇ ಇದೆ. ಸೈಡಲ್ಲಿ ಲೈಟ್ ಕರ್ವ್ ಇದೆ, ಅದರಿಂದ ನಿಮಗೆ ನೋಡೋದಕ್ಕೆ ಡಿಸ್ಪ್ಲೇ ತುಂಬ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಮತ್ತು ಬೆಜಲ್ ಕೂಡ ಅಷ್ಟೇ, ನೀವು ನೋಡ್ತೀರಾ ಸಿಕ್ಕಾಪಡೆ ತಿನ್ನಾಗಿರೋಂಥ ಬೆಜಲ್ಸ್ ಅಂತ ಅನ್ಬೋದು. ಸ್ಕ್ರೀನ್ ಟು ಬಾಡಿ ರೇಷಿಯೋ 933% ಇದೆ. ಅದರಿಂದ ಬೆಜಲ್ ಸಿಕ್ಕಾಪಟ್ಟೆ ಸಣ್ಣ ಇದೆ, ಮತ್ತು ಪಂಚೋಲ್ ಕೂಡ ತುಂಬ ಸಣ್ಣ ಇದೆ. ಇದು 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ.
950 ನೀಟ್ಸು ಪೀಕ್ ಬ್ರೈಟ್ನೆಸ್ ನ ಹೊಂದಿದೆ. ಬ್ರೈಟ್ನೆಸ್ ತುಂಬಾ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಬಟ್ ಹೊರಗಡೆ ನೀವು ಬಿಸಿಲಲ್ಲಿ ನೋಡಿದಾಗ ಡೈರೆಕ್ಟ್ ಆಗಿ ವಿಸಿಬಲ್ ಇದೆ, ಕಾಣಿಸುತ್ತೆ. ಏನಾದ್ರು ಸ್ವಲ್ಪ ಬೆಟರ್ ಆಗಿದ್ರೆ ಇನ್ನೂ ಓಕೆ ಆಗೋದು, ಬಟ್ ಹೊರಗಡೆ ನೋಡಿದಾಗ ನಿಮ್ಗೆ ಯಾವುದೇ ತರ ಡಿಸ್ಪ್ಲೇ ಕಂಪ್ಲೇಂಟ್ ಬರಲ್ಲ. ಮತ್ತೆ ಇದು 240 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಇದೆ. ನಿಮ್ಗೆ ಗೇಮ್ ಆಡ್ಬೇಕಾದ್ರೆ ಇದು ಸಖತ್ ಯೂಸ್ ಆಗುತ್ತೆ. ಮತ್ತೆ 2160 Hz PWM ಡಿಮ್ಮಿಂಗ್ ಕೂಡ ಇದೆ. ಇದರಿಂದ ಏನಾಗುತ್ತೆ ಅಂದ್ರೆ ನೈಟ್ ಟೈಮ್ ಏನಾದರೂ ಬ್ರೈಟ್ನೆಸ್ ಕಡಿಮೆ ಆಗಿದ್ರೆ ತುಂಬಾ ಲೋ ಬ್ರೈಟ್ನೆಸ್ ಇರುತ್ತೆ, ಅದರಿಂದ ನಿಮಗೆ ಕಣ್ಣಿಗೆ ಯಾವುದೇ ತರದ ಎಫೆಕ್ಟ್ ಆಗಲ್ಲ. ಸಖತ್ತಾಗಿದೆ. ನಿಮಗೆ ಡಿಸ್ಪ್ಲೇಲಿ ಯಾವುದೇ ಕಂಪ್ಲೇಂಟ್ ಇಲ್ಲ. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಡಿಸ್ಪ್ಲೇ ಕರ್ವ್ ಇರೋದ್ರಿಂದ ಇನ್ನೂ ಇಷ್ಟ ಆಯ್ತು. ಡಿಸ್ಪ್ಲೇ ಆಂಗಲ್ ಆಗಲಿ, ಬ್ರೈಟ್ನೆಸ್ ಆಗಲಿ, ಕಲರ್ ಆಗಲಿ ಎಲ್ಲ ಕೂಡ ತುಂಬಾ ಅಂದ್ರೆ ತುಂಬಾ ಇದೆ. ಇಷ್ಟ ಆಗಿರೋಂಥ ಡಿಸ್ಪ್ಲೇ ಸಖತ್ ಇಷ್ಟ ಆಯ್ತು ನಂಗಂತೂ. ಡಿಸ್ಪ್ಲೇ ಮಾತ್ರ ಅಲ್ಟಿಮೇಟ್ ಡಿಸ್ಪ್ಲೇ ಅಂತಾನೆ. ಇದರಲ್ಲಿರುವಂತ ಪ್ರೋಸೆಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಲೇಟೆಸ್ಟ್ ಆಗಿ ರಿಲೀಸ್ ಆಗಿರುವಂತ ಪ್ರೋಸರ್ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ 6 Gen 1 ಪ್ರೋಸರ್. ಇದು ಸುಮಾರು 15,000 ರಿಂದ 16,000 ಮೊಬೈಲ್ ಬಜೆಟ್ ಅಲ್ಲೂ ಕೂಡ ಇದೇ ಪ್ರೋಸರ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲೂ ಕೂಡ ಅದೇ ಪ್ರೋಸರ್ ನ ಯೂಸ್ ಮಾಡಿದ್ದಾರೆ. ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅಂದ್ರೆ ಈ ಬಜೆಟ್ ಇದಕ್ಕಿಂತ ಜಾಸ್ತಿ ಸಿಗುತ್ತೆ, ಬಟ್ ಪರ್ಫಾರ್ಮೆನ್ಸ್ ಯಾವುದೇ ಕಂಪ್ಲೇಂಟ್ ಇಲ್ಲ. ಯಾಕಂದ್ರೆ ಹೆವಿ ಗೇಮ್ ಆಡ್ತೀನಿ ಅಂದ್ರೂ ಕೂಡ ಮೀಡಿಯಂ ಸೆಟ್ಟಿಂಗ್ಸ್ ಅಲ್ಲಿ ಆರಾಮಾಗಿ ಆಡ್ಬೋದು. ಇದು 4nm ಯೂಸ್ ಮಾಡಿರೋ ಟೆಕ್ನಾಲಜಿ ಯೂಸ್ ಮಾಡಿ ಬಿಲ್ಡ್ ಮಾಡಿರೋ ಪ್ರೋಸರ್. ಸುಮಾರು 6 ಲಕ್ಷ ತನಕ ಇದರಲ್ಲಿ AnTuTu ಸ್ಕೋರ್ ಬರುತ್ತೆ. ಮತ್ತೆ ಸುಮಾರು ನಿಮಗೆ ಎಲ್ಲಾ ಗೇಮ್ನು ಕೂಡ ಮೀಡಿಯಂ ಸೆಟ್ಟಿಂಗ್ಸ್ ಅಲ್ಲಿ ಆಡ್ಬೋದು. ನಾನು ಕೂಡ ಆಡಿದೆ ಫ್ರೀ ಫೈರ್ ಮ್ಯಾಕ್ಸ್ ನ ತುಂಬಾ ಒಂದು ಅರ್ಧ ಗಂಟೆ ತನಕ ಆಡಿದೆ. ತುಂಬಾ ಚೆನ್ನಾಗಿ ಎಲ್ಲೂ ಲ್ಯಾಗ್ ಆಗದೆ ತುಂಬಾ ಸ್ಮೂತ್ ಆಗಿ ರನ್ ಆಯ್ತು. ಹೀಟು ಕೂಡ ನಂಗೆ ಅಷ್ಟೊಂದು ಬರ್ತು ಅಂತ ಅನ್ಸ್ತಿಲ್ಲ, ಯಾಕಂದ್ರೆ ಇದರಲ್ಲಿ 3D ವೇಪರ್ ಕೂಲಿಂಗ್ ಸಿಸ್ಟಮ್ ಕೂಡ ಇದೆ. ಅದರಿಂದ ನಿಮ್ಗೆ ಅಷ್ಟೊಂದು ಹೀಟ್ ಆಗಲಿಲ್ಲ. ನಾನು ಯೂಸ್ ಮಾಡಿದಾಗ ನನಗೂ ಅಷ್ಟೊಂದು ಹೀಟ್ ಏನು ಕಂಡು ಬರಲಿಲ್ಲ. ಪ್ರೋಸರ್ ಕೂಡ ತುಂಬಾ ಚೆನ್ನಾಗಿದೆ, ಲ್ಯಾಗ್ ಆಗದೆ ಎಲ್ಲ ಕೂಡ ತುಂಬಾ ಸ್ಮೂತ್ ಆಗಿ ರನ್ ಆಗುತ್ತೆ, ಎಲ್ಲೂ ಕೂಡ ಲ್ಯಾಗ್ ಆಗಿಲ್ಲ. ಮತ್ತೆ ರ್ಯಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ LPDDR4X ರ್ಯಾಮ್ ಇದೆ. ಮತ್ತೆ ಸ್ಟೋರೇಜ್ ಬಂದು UFS 3.1 ಸ್ಟೋರೇಜ್ ಇದೆ. ರ್ಯಾಮು DDR5 ಕೊಟ್ಟಿರೋ ಇನ್ನೂ ಸಗದಾಗಿರೋದು, ಬಟ್ ಸ್ಟೋರೇಜ್ ನ UFS 3.1 ಕೊಟ್ಟಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ರೀಡ್ ರೈಟ್ ಆಗುತ್ತೆ. ತುಂಬಾ ಸ್ಪೀಡ್ ಆಗಿ ನಿಮ್ಗೆ ಕಾಪಿ ಪೇಸ್ಟ್ ಏನೇ ಮಾಡ್ತೀನಿ ಅಂದ್ರೂ ಕೂಡ ತುಂಬಾ ಸ್ಪೀಡ್ ಆಗುತ್ತೆ. 3.1 ಕೊಟ್ಟಿರೋದು ಸೂಪರ್ ಆಗಿದೆ. ನೆಕ್ಸ್ಟ್ ಇದರಲ್ಲಿ ಕನೆಕ್ಟಿವಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು 5G ರೆಡಿ ಇರೋಂಥ ಫೋನು. ಮತ್ತೆ ಇದರಲ್ಲಿ Wi-Fi 6 ಕೂಡ ಸಪೋರ್ಟ್ ಮಾಡುತ್ತೆ ಲೇಟೆಸ್ಟ್. ಅದನ್ನ ಬಿಟ್ಟರೆ ಬ್ಲೂಟೂತ್ 5.2 ಕೂಡ ಇದೆ. ಅದು ಬಿಟ್ಟರೆ NFC ಕೂಡ ಸಪೋರ್ಟ್ ಇದೆ. ಮತ್ತೆ ಡ್ಯುಯಲ್ 4G VoLTE ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತೆ GPS ಕೂಡ ಇದೆ. ಮತ್ತೆ ಎಲ್ಲ ನಿಮ್ಗೆ ಅಡಿಷನಲ್ ಆಗಿ ನಿಮ್ಗೆ ಯಾವ್ದೇ ಬೇಕು ಎಲ್ಲಾ ತರದ ಕನೆಕ್ಟಿವಿಟಿ ಕೂಡ ಇದೆ. ಎಲ್ಲ ಕನೆಕ್ಟಿವಿಟಿ ಯಾವುದು ಕೂಡ ಇಶ್ಯೂ ಇಲ್ಲ ಯೂಸ್ ಮಾಡ್ದಂಗೆ. ಕನೆಕ್ಟಿವಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರಲ್ಲಿರುವಂತ ಬೇರೆ ಬೇರೆ ಫೀಚರ್ಗಳು ಬೇಕು ಅಂದ್ರೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಆಗಲಿ ಸೌಂಡ್ ಆಗಲಿ ಚೆನ್ನಾಗಿ ಬರುತ್ತೆ. ಹಂಗಂದ್ರೆ 70% ವಾಲ್ಯೂಮ್ ಮಾತ್ರ ಬಾಟಮ್ ಅಲ್ಲಿ ಬರುತ್ತೆ, ಒಂದು 30% ಮಾತ್ರ ಮೇಲ್ಗಡೆ ಸ್ಪೀಕರ್ ಅಲ್ಲಿ ಬರುತ್ತೆ. ಅದೊಂದು ಬೇಜಾರಾಯ್ತು. 2 ಸಪರೇಷನ್ ಇದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಸ್ಟೀರಿಯೋ ಸೌಂಡ್ ಕೊಟ್ಟಿರೋದ್ರಿಂದ ಚೆನ್ನಾಗಿರುತ್ತೆ ವಿಡಿಯೋಸ್ ನೋಡೋದಕ್ಕೆ. ಮತ್ತೆ ಅವಾಗಲೇ ಹೇಳಿದಂಗೆ IP65 ವಾಟರ್ ರೆಸಿಸ್ಟೆಂಟ್ ಇದೆ. ಮತ್ತೆ ಇದರಲ್ಲಿ 8GB ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇದೆ. ಅಂದ್ರೆ ನಿಮ್ಗೆ ಸ್ಟೋರೇಜ್ನೇ ರ್ಯಾಮ್ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋ ಫ್ಯೂಚರ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಸೆಕ್ಯೂರಿಟಿಲಿ ಹೇಳ್ಬೇಕು ಅಂದ್ರೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆ, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆ ಇದರಲ್ಲಿ. ಇದು ತುಂಬಾ ಸ್ಪೀಡ್ ಆಗಿದೆ. ಫೇಸ್ ಅನ್ಲಾಕ್ ಕೂಡ ತುಂಬಾ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಅದ್ರದ್ದು ಕೂಡ ಯಾವ್ದ್ರದ್ದು ಪ್ರಾಬ್ಲಮ್ ಇಲ್ಲ, ತುಂಬಾ ಬೇಗನೆ ಅನ್ಲಾಕ್ ಮಾಡುತ್ತೆ ಎರಡನ್ನೂ ಕೂಡ. ನೆಕ್ಸ್ಟ್ ಇದರಲ್ಲಿರುವಂತಹ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಕ್ಯಾಮ್ರಾ ಮೇನ್ ಕ್ಯಾಮ್ರಾ ಬಂದು 50 MP. ಇದು ಸೋನಿ ಸೆನ್ಸರ್ LYT 600 ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಇದು OS ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತೆ ಇನ್ನೊಂದು ಸೆನ್ಸರ್ ಬಂದು 8 MP. ಇದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ. ಮತ್ತೆ ಫ್ರಂಟ್ ಗೆ ಬರೋದಾದ್ರೆ ಪಂಚೋಲ್ ಕ್ಯಾಮ್ರಾ, 16 MP ಫ್ರಂಟ್ ಕ್ಯಾಮ್ರಾ. ಇದ್ರಲ್ಲಿ ತೆಗ್ದಿರೋಂಥ ಫೋಟೋ ಮತ್ತೆ ವಿಡಿಯೋ ಸ್ಯಾಂಪಲ್ಸ್ ಗಳನ್ನ ನಿಮ್ಗೆ ತೋರಿಸ್ತೀನಿ, ನೀವೇ ಜಡ್ಜ್ ಮಾಡಿ ಕ್ಯಾಮ್ರಾ ಹೇಗಿದೆ ಅಂತ. ಇದು ಡೇ ಲೈಟಲ್ಲಿ ತೆಗ್ದಿರೋಂಥ ಮೇನ್ ಕ್ಯಾಮ್ರಾದಲ್ಲಿ ತೆಗ್ದಿರೋಂಥ ಫೋಟೋಸು, ಪೋರ್ಟ್ರೇಟು ಮತ್ತು ನಾರ್ಮಲ್. ಇದು ವೈಡ್ ಆ್ಯಂಗಲ್ ಮತ್ತು ರೆಗ್ಯುಲರ್ ಕ್ಯಾಮ್ರಲ್ಲಿ ತೆಗ್ದಿರೋದು. ಕ್ಯಾಮ್ರಾ ಕ್ಲಾರಿಟಿ ಮಾತ್ರ ಸೂಪರ್ ಆಗಿದೆ. ನನಗೆ ಈ ಬಜೆಟ್ಗೆ ಸಖತ್ ಇಷ್ಟ ಆಯಿತು ಮಾತ್ರ. ಹ್ಯೂಮನ್ ಸಬ್ಜೆಕ್ಟ್ ಕೂಡ ಅಷ್ಟೇ, ಸ್ಕಿನ್ ಟೋನ್ಸು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಪೋರ್ಟ್ರೇಟಲ್ಲೂ ಕೂಡ ತುಂಬ ಫೇಸ್ನ ಹೈಲೈಟ್ ಮಾಡಿ ತುಂಬ ಸಖತ್ತಾಗಿ ಕಾಣಿಸುತ್ತೆ. ನೈಟಲ್ಲೂ ಕೂಡ ಒಂದು ಡೀಸೆಂಟಾಗಿರೋಂಥ ಫೋಟೋ ಬರುತ್ತೆ. ಡೈರೆಕ್ಟ್ ಏನೇ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೆಲ್ಫಿಲಿ ಕೂಡ ಅಷ್ಟೇ, ಸೆಲ್ಫಿ ಸಖತ್ತಾಗಿ ಬರುತ್ತೆ ಮಾರ್ನಿಂಗ್ ಟೈಮಲ್ಲಿ. ನೈಟಲ್ಲಿ ಸುಮಾರಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಾ ಇದ್ರಲ್ಲ, ಇದು ರೇರ್ ಕ್ಯಾಮ್ರಾ. 1080 60 ಫ್ರೇಮ್ ಪರ್ ಸೆಕೆಂಡ್ ವಿಡಿಯೋನ ಶೂಟ್ ಮಾಡೋದು. OS ಕೂಡ ಆನ್ ಮಾಡಿದ್ದೀನಿ. ಕ್ಲಾರಿಟಿ ವೈಸ್ ನೀವೇ ನೋಡ್ತಿದ್ದೀರಾ. ಸ್ವಲ್ಪ ನನಗೇನೋ ಗ್ರೀನ್ ಸ್ವಲ್ಪ ಓವರ್ ಸ್ಯಾಚುರೇಟೆಡ್ ಅನಿಸ್ತು. ಗ್ರೀನ್ನ ಸ್ವಲ್ಪ ಎದ್ದು ಕಾಣಿಸುತ್ತೆ. ಅದನ್ನು ಬಿಟ್ಟರೆ ಸ್ಟೆಬಿಲೈಸೇಷನ್ ಆಗಲಿ ಕ್ಲಾರಿಟಿ ವೈಸ್ ಆಗಲಿ ತುಂಬ ಸಖತ್ತಾಗಿದೆ. ಇದು ಸಣ್ಣ ಆಪೋಸಿಟ್ ಇಟ್ಟಿದ್ದೀನಿ, ನೀವೇ ನೋಡಿ ಸ್ಯಾಚುರೇಷನ್ ಹೇಗೆ ಮೇಂಟೈನ್ ಮಾಡ್ತಾ ಇದೆ ಅಂತ.
ಇದು ಫ್ರಂಟ್ ಕ್ಯಾಮ್ರಾ ಮ್ಯಾಕ್ಸಿಮಮ್ 1080 30 ಫ್ರೇಮ್ ಪರ್ ಸೆಕೆಂಡು ವೀಡಿಯೋನ ಶೂಟ್ ಮಾಡ್ತಾ ಇರೋದು. ES ಇದೆ. ಸ್ಟೆಬಿಲೇಷನ್ನು ಸ್ವಲ್ಪ ಬೆಟರ್ ಆಗಿರಬೇಕಿತ್ತು. ES ಅಲ್ವಾ, ಇದಕ್ಕಿಂತ ಏನು ಬೆಟರಾಗಿ ಬರೋಲ್ಲ. ಒಟ್ಟಿನಲ್ಲಿ ಫ್ರಂಟ್ ಕ್ಯಾಮ್ರಾ ಕೂಡ ಕ್ಲಾರಿಟಿ ವೈಸ್ ಚೆನ್ನಾಗಿದೆ. ನೆಕ್ಸ್ಟ್ ಇದರಲ್ಲಿರೋಂಥ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ 5000 mAh ಬ್ಯಾಟ್ರಿ ಇದೆ. ತುಂಬ ನಾರ್ಮಲಿ ಎಲ್ಲ ಮೊಬೈಲ್ ಕೂಡ ಅಂತ ಬ್ಯಾಟ್ರಿ ಕೆಪಾಸಿಟಿನೇ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಅದು ಬಾಕ್ಸಲ್ಲೇ ಕೊಟ್ಟಿದ್ದಾರೆ. ಇದು ಚಾರ್ಜ್ ಆಗೋದಕ್ಕೆ ಅಪ್ ಟು 50ರಿಂದ 1 ಗಂಟೆ ಟೈಮ್, 50 ನಿಮಿಷದಿಂದ 1 ಗಂಟೆ ಟೈಮ್ ಒಳಗಡೆ 0 to 100 ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಸ್ವಲ್ಪ ಡ್ರೈನ್ ಆಗುತ್ತೆ ಅನ್ನಿಸ್ತು. ಅಂದರೆ ಕಂಪೇರ್ ಮಾಡಿದ್ರೆ ಬೇರೆ 5000 mAh ಇರೋಂಥ ಕ್ಯಾಮ್ರಾ ಕಂಪೇರ್ ಮಾಡಿದ್ರೆ, ಬ್ಯಾಟ್ರಿ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಡ್ರೈನ್ ಆಗುತ್ತೆ ಅನಿಸುತ್ತೆ. ಅದನ್ನ ನಾನು ಸಾಫ್ಟ್ವೇರ್ ಅಪ್ಡೇಟ್ ಬಂದಿತ್ತು, ಅಪ್ಡೇಟ್ ಮಾಡಿದ್ಮೇಲೆ ಚೆಕ್ ಮಾಡಿಲ್ಲ. ಅಪ್ಡೇಟ್ ಬಂದಿದ್ಮೇಲೆ ಆಪ್ಟಿಮೈಸ್ ಆಗಿದೆ ಅನಿಸುತ್ತೆ. ಬಟ್ ಸ್ವಲ್ಪ ಬೇಗ ಡ್ರೈನ್ ಆಗುತ್ತೆ ಅಂತ ಅನ್ನಿಸ್ತು. ಅದನ್ನ ಬಿಟ್ರೆ ಬ್ಯಾಟ್ರಿದೇನು ಕಂಪ್ಲೇಂಟ್ ಇಲ್ಲ, ತುಂಬಾ ಚೆನ್ನಾಗೇ ಇದೆ. ಬ್ಯಾಟ್ರಿ ಒಂದಿನ ಆರಾಮಾಗಿ ಬರುತ್ತೆ. ಮತ್ತೆ ಇದರಲ್ಲಿರುವಂಥ OS ಹೇಳ್ಬೇಕು ಅಂದ್ರೆ ಇದರಲ್ಲಿ ರಿಯಲ್ಮಿ 5.0 ವರ್ಷನ್ ಇದೆ. ಇದು ಬೇಸ್ಡ್ ಆನ್ ಆಂಡ್ರಾಯ್ಡ್ 14 ಅಲ್ಲಿ ಇದೆ ರನ್ ಆಗ್ತಿದೆ. ರಿಯಲ್ಮಿ ಅವರು ಹೇಳಿರೋದು ಇದರಲ್ಲಿ 2 years ಆಂಡ್ರಾಯ್ಡ್ ಅಪ್ಡೇಟ್, ಅಂದ್ರೆ 14 ಇದೆ ಅಂದ್ರೆ 15 ಮತ್ತೆ 16 ಎರಡು ಕೂಡ ಆಂಡ್ರಾಯ್ಡ್ ಅಪ್ಡೇಟ್ ಬರುತ್ತೆ. ಮತ್ತೆ 3 years ಸೆಕ್ಯೂರಿಟಿ ಅಪ್ಡೇಟ್ ನ ಕೊಡ್ತಾರೆ. ಇದರಲ್ಲಿ ಬೇಡದೇ ಇರೋಂಥ ಅಪ್ಲಿಕೇಶನ್ ಸಿಕ್ಕಾಪಟ್ಟೆ ಇನ್ಸ್ಟಾಲ್ ಆಗಿದೆ. ಹಾಟ್ ಆಪ್ಸ್ ಅಂತೆ, ಹಾಟ್ ಗೇಮ್ಸ್ ಅಂತೆ, ಇದು ತುಂಬಾ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗಿದೆ ಪ್ರೀ ಇನ್ಸ್ಟಾಲು. ಅದನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ಬೋದು, ಡಿಸೇಬಲ್ ಕೂಡ ಮಾಡ್ಬೋದು. ತುಂಬಾ ಸ್ಮೂತ್ ಆಗಿ ರನ್ ಆಗುತ್ತೆ, ಲ್ಯಾಗ್ ಅಂತೂ ಆಗಲ್ಲ. ಬೇಡದರ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ ಅನ್ನೋದು ಬಿಟ್ರೆ ಎಲ್ಲ ಕೂಡ ಚೆನ್ನಾಗಿದೆ, ತುಂಬಾ ಸ್ಮೂತ್ ಆಗಿ ರನ್ ಆಗುತ್ತೆ. ಇವಾಗ ಇದ್ರ ಕನ್ಕ್ಲೂಷನ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಅಪ್ರಾಕ್ಸಿಮೇಟ್ಲಿ 8GB 128GB ವೇರಿಯಂಟು 22,000ಕ್ಕೆ ಲಾಂಚ್ ಆಗಿರೋದು. ನಿಮಗೆ ವಿತ್ ಬ್ಯಾಂಕ್ ಆಫರ್ನ ನೀವು ಪರ್ಚೇಸ್ ಮಾಡ್ತೀನಿ ಅಂದ್ರೆ 20,000ಕ್ಕೆ ಈ ಮೊಬೈಲ್ ಸಿಗುತ್ತೆ. ಈ ಬಜೆಟ್ ಅಲ್ಲಿ ನೀವೇನಾದ್ರೂ ನಿಮಗೆ ಕ್ಯಾಮ್ರಾ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಕಂಪೇರ್ ಮಾಡಿದ್ದೀನಿ, ನಾನು ರಿವ್ಯೂ ಮಾಡಿರೋ ಮೊಬೈಲ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಬೆಸ್ಟ್ ಕ್ಯಾಮ್ರಾ ಅಂದ್ರೆ ಇದೇನೆ. ಇದು ಕ್ಯಾಮ್ರಾ ಸೂಪರ್ ಆಗಿ ಬರುತ್ತೆ. ನಿಮ್ಗೆ ಏನಾದ್ರು 20,000 ರೂಪಾಯಿ ಬಜೆಟ್ ಅಲ್ಲಿ ಕ್ಯಾಮ್ರಾ ಇಂಪಾರ್ಟೆಂಟು. ಪ್ರೋಸರು ಚೆನ್ನಾಗಿದೆ, ಪ್ರೋಸರ್ದೇನು ಕಂಪ್ಲೇಂಟ್ ಇಲ್ಲ. ಬಟ್ ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಕ್ಯಾಮ್ರಾ ಡೌನ್ ಇರುತ್ತೆ. ಬಟ್ ಕ್ಯಾಮ್ರಾ ಇಂಪಾರ್ಟೆಂಟ್ ಅನ್ನೋರು ಈ ಮೊಬೈಲ್ನ 20,000 ರೂಪಾಯಿಗೆ ಆರಾಮಾಗಿ ಪರ್ಚೇಸ್ ಮಾಡೋದು. ಸ್ಪೆಸಿಫಿಕೇಶನ್ ವೈಸು ನಂಗೆ ಸಖತ್ ಇಷ್ಟ ಆಯಿತು. ಮೊಬೈಲ್ ಯೂಸ್ ಮಾಡಿದ್ದೀನಿ, ತುಂಬಾ ಖುಷಿ ಕೊಟ್ಟಿದೆ. ಇದಿಷ್ಟು ಈ ವಿಡಿಯೋದಲ್ಲಿ ಈ ರಿಯಲ್ಮಿ P1 Pro 5G ಈ ಮೊಬೈಲ್ನ ಅನ್ಬಾಕ್ಸಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನಾನು ಹೇಳಿದ್ದು ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಯಾರಾದರೂ ಮೊಬೈಲ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ತರ ನನ್ನ ವಿಡಿಯೋಸ್ಗಳು ನಿಮಗೆ ಬೇಕು ಅಂದ್ರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.